Hello students, welcome to RH Chemistry. So ಆನ್ಲೈನ್ ಮಾಪಪ್ ರೌಂಡ್ ಸೀಟ್ ಅಲಾಟ್ಮೆಂಟಿನ ಒಂದು ನೋಟಿಫಿಕೇಷನನ್ನು ಕೆ ಇ ಅವರು ಈಗ ತಾನೇ ರಿಲೀಸ್ ಮಾಡಿರುವಂಥದ್ದು. ಸೊ ಈ ಒಂದು ನೋಟಿಫಿಕೇಷನಲ್ಲಿ ಕೆಲವೊಂದಷ್ಟು ಹೊಸದನ್ನು ಈ ವರ್ಷ ಇಂಟ್ರಡ್ಯೂಸ್ ಮಾಡ್ತಾ ಇರುವಂಥದ್ದು ವಿದ್ಯಾರ್ಥಿಗಳು. ಸೊ ಲಾಸ್ಟ್ ಇಯರ್ ಏನಿತ್ತು ಅನ್ನೋದನ್ನು ಹೇಳಿಬಿಡ್ತೀನಿ. ಸೊ ಲಾಸ್ಟ್ ಇಯರ್ ಏನಾಗಿತ್ತು ಅಂತಂದರೆ ಮಾಪಪ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 1,00,000 ರೂಪೀಸ್ ಅವರು ಮಾಪಪ್ ರೌಂಡಿನ ಕಾಷನ್ ಡಿಪಾಸಿಟ್ ಅಂತ ಹೇಳಿ ತೊಗೊಂಡಿದ್ರು. ಸೊ ಅದಾದ ಮೇಲೆ ನೀವು ಎಲ್ಲ ಟೈಪ್ ಸೀಟ್ಗಳಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದಾಗಿತ್ತು. ನೀವು 1.5 ಲ್ಯಾಕದ್ದು ಮಾಡ್ಬೋದಾಗಿತ್ತು, 65,000ದು ಮಾಡ್ಬೋದಾಗಿತ್ತು. ಅಂದರೆ ಗೌರ್ಮೆಂಟ್ ಇನ್ ಪ್ರೈವೇಟ್, ಮ್ಯಾನೇಜ್ಮೆಂಟ್, ಅದರ್ಸ್, NRI ಎಲ್ಲದಕ್ಕೂ ಮಾಡ್ಬೋದಾಗಿತ್ತು. ಬಟ್ ಈ ವರ್ಷ ಸ್ವಲ್ಪ ಚೇಂಜಸ್ಗಳನ್ನು ಅಲ್ಲಿ ಮಾಡಿರುವಂಥದ್ದು. ಎರಡನೇದಾಗಿ ಈ ಒಂದು ಮಾಪಪ್ ರೌಂಡ್ ಏನಿದೆ ಈಗ ಸದ್ಯದ ಮಟ್ಟಿಗೆ ಇದು ಓನ್ಲಿ ಫಾರ್ UG ಮೆಡಿಕಲ್ ಇದೆ ಅನ್ನೋದು ಗೊತ್ತಿರಲಿ. ಸೊ ಫಾರ್ ಆಯುಷ್ ಮತ್ತು ಡೆಂಟಲ್ಲಿಗೆ ಮಾಪಪ್ ರೌಂಡನ್ನು ಸಪರೇಟಾಗಿ ಈ ಒಂದು ಮೆಡಿಕಲ್ ಮಾಪಪ್ ಆದ ಮೇಲೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಗೊತ್ತಿರಲಿ. ಆಯುಷ್ ಮತ್ತು ಡೆಂಟಲ್ ಮಾಪಪ್ ಈಗ ನಿಮಗೆ ಇರೋದಿಲ್ಲ. ಇದು ಓನ್ಲಿ ಫಾರ್ ನೋಡಿ ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳ ಮಾಪಪ್ಪನ್ನು ನಂತರ ಪ್ರಕಟಿಸಲಾಗುವುದು. ಈಗ ಇದರ ಜೊತೆ ಇರೋದಿಲ್ಲ, ಆಮೇಲೆ ಇರ್ತದೆ. ಸೊ ಅಲ್ಲಿ ಯಾಕೆ ಅಂತ ಅಂದರೆ ಇದರಲ್ಲಿ ಈಗ ಯಾರ್ಯಾರಿಗೆ ಈ ಒಂದು ಆಯುರ್ವೇದ ಮತ್ತು ಡೆಂಟಲ್ ಅದು ಸೀಟ್ ಸಿಕ್ಕಿದೆ, ಯಾರ್ಯಾರಿಗೆ BDS ಮತ್ತು BAMS ಸೀಟ್ಗಳು ಸಿಕ್ಕಿದೆ ಅಥವಾ ಆಯುಷ್ ಸೀಟ್ ಸಿಕ್ಕಿದೆ ಅವರಿಗೂ ಕೂಡ ಮಾಪಪ್ ಮೆಡಿಕಲ್ ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ. ಸೊ ಇಲ್ಲಿ ಓನ್ಲಿ ಮೆಡಿಕಲನ್ನು ಮೊದಲು ಸ್ಟಾರ್ಟ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ನಿಮಗೆ ಆಯುಷ್ ಮತ್ತು ಈ ಒಂದು ಡೆಂಟಲ್ ಮಾಪಪ್ ರೌಂಡ್ಗಳನ್ನು ಮಾಡ್ತಾರೆ. ಸೊ ಈಗ ಯಾರ್ಯಾರು ಮೆಡಿಕಲ್ ಮಾಪಪ್ಪಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರು ಮಾತ್ರ ಕಾಷನ್ ಡಿಪಾಸಿಟನ್ನು ಕಟ್ಟಬೇಕು, ಉಳಿದಂಥವರು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಬಟ್ ಸುಮ್ಮನೆ ಹಾಗೆ ಕಟ್ಟೋದಕ್ಕೆ ಹೋಗಬೇಡಿ. ಸೊ ಅವರು ಏನು ಹೇಳಿದ್ದಾರೆ ಕೆ ಇ ಅವರು ಅಂತಂದರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ನಂತರ ಉಳಿದಿರುವ ವೈದ್ಯಕೀಯ ಸೀಟುಗಳ ವಿವರಗಳನ್ನು ಎರಡನೇ ಸುತ್ತಿನ ನಂತರ ಅಭ್ಯರ್ಥಿಗಳು ರದ್ದುಪಡಿಸಿಕೊಂಡು ಅಂದರೆ ಕ್ಯಾನ್ಸಲ್ ಆಗಿರುವಂತಹ ಸೀಟಿನ ವಿವರಗಳನ್ನು KEಯಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಇನ್ನೂ ಕೂಡ ಪ್ರಕಟಣೆ ಆಗಿಲ್ಲ. ಮೇ ಬಿ ಇವತ್ತು ನೈಟ್ ಅಥವಾ ನಾಳೆ ತನಕ ಇದು ಬರಬಹುದು. ಓಕೆ, ಅದು ಬಂದ ಮೇಲೇ ನೀವು ಮಾಪಪ್ಪಿಗೆ ಕಾಷನ್ ಡಿಪಾಸಿಟನ್ನು ಕಟ್ಟಿ. ಯಾಕಂದರೆ ನಂಬರ್ ಆಫ್ ಸೀಟ್ ಎಷ್ಟು ಉಳಿದಿದೆ ಅನ್ನೋದನ್ನು ನೋಡಿಕೊಂಡು ನಾವು ಡಿಸಿಷನ್ ತೊಗೊಳ್ಬೇಕೇ ಹೊರತು ಮೊದಲೇ ನಾವು ಡಿಸಿಷನ್ ತೊಗೊಳ್ಳೋದಲ್ಲ. ಯಾಕಂತಂದರೆ ನೀವು 1,00,000 ರೂಪಾಯಿ ಕಟ್ಟು ಹೋಗೋದಲ್ಲ, ಮುಂದಿದೆ ಟ್ವಿಸ್ಟ್ ಇನ್ ದ ಸ್ಟೋರಿ ನಾ ಹೇಳ್ತೀನಿ. ಸೊ ಇಲ್ಲಿ ಗೊತ್ತಿರಲಿ, ಆಲ್ರೆಡಿ KEA ವೆಬ್ಸೈಟಲ್ಲಿ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅಥವಾ ಸೀಟ್ ಮೆಟ್ರಿಕ್ಸನ್ನು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದು ಯಾವುದೂ ಕೂಡ ಇನ್ನೂ ಬಂದಿಲ್ಲ. ಬಂದ ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಒಂದೊಂದೇ ಪಾಯಿಂಟನ್ನು ನೋಡ್ತಾ ಹೋಗೋಣಂತೆ. ಮೆಡಿಕಲ್ ಕೋರ್ಸ್ ಫೀಸ್ ಡಿಪಾಸಿಟ್ ಗೊತ್ತಿರಲಿ, ಯಾರ್ಯಾರಿಗೆ ಮಾಪಪ್ ರೌಂಡಿನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಇಂಟ್ರೆಸ್ಟ್ ಇದೆ ಅಂಥವರು ಮೆಡಿಕಲ್ ಕೋರ್ಸ್ ಫೀಸ್ ಡಿಪಾಸಿಟನ್ನು ನೀವು ಮಾಡಬೇಕು. ಅಂದರೆ ಕಾಷನ್ ಡಿಪಾಸಿಟನ್ನು ನೀವು ಮಾಡಬೇಕು. ಓಕೆ, ಸೊ ಇಲ್ಲಿ ಯಾರ್ಯಾರು ಆಲ್ರೆಡಿ 1,00,000 ರೂಪಾಯಿ ಕಾಷನ್ ಡಿಪಾಸಿಟನ್ನು ಪೇ ಮಾಡಿದ್ದೀರಿ ಮತ್ತು ನಿಮಗೆ ಯಾವುದೇ ವೈದ್ಯಕೀಯ ಸೀಟು ಹಂಚಿಕೆಯಾಗಿಲ್ಲ ಅಂಥವರು ಡಿಫರೆನ್ಸ್ ಅಮೌಂಟನ್ನು ಕಟ್ಟಬೇಕು. ಯಾವುದರ ಡಿಫರೆನ್ಸ್ ಅಮೌಂಟ್ ಕೆಳಗಡೆ ತೋರಿಸ್ತೀನಿ ನಾನು. ಆ ಡಿಫರೆನ್ಸ್ ಅಮೌಂಟನ್ನು ನೀವು ಕಟ್ಟಬೇಕು. ಇನ್ನು ನಿಮಗೇನಾದರೂ ಮಾಪಪ್ ರೌಂಡಿನಲ್ಲಿ ಸೀಟು ಹಂಚಿಕೆಯಾದರೆ ಇಫ್ ಯು ಅಲಾಟೆಡ್ ವಿತ್ ಎನಿ ಸೀಟ್ ಇನ್ ದ ಮಾಪಪ್, ಆವಾಗ ನೀವೇನು ಫೀಸನ್ನು ಈಗ ಕಟ್ಟಿರ್ತೀರಿ, ಮೆಡಿಕಲ್ ಫೀಸನ್ನು ಕಟ್ಟಿರ್ತೀರಿ, ಸೊ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳಾಗ್ತದೆ. ಒಂದೊಮ್ಮೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತ ಇದ್ದರೆ ಸೊ ಈ ಒಂದು ಕಟ್ಟಿರುವಂತಹ ಮೆಡಿಕಲ್ ಕೋರ್ಸ್ ಫೀಸನ್ನು ಅಂದರೆ ಕಾಷನ್ ಡಿಪಾಸಿಟ್ ಅಂತ ಹೇಳೋದರ ಬದಲಾಗಿ ಮೆಡಿಕಲ್ ಕೋರ್ಸ್ ಫೀಸ್ ಅಂತ ಹೇಳ್ತಾ ಇದ್ದಾರೆ. ಈ ಸಾರಿ ಹೊಸ ವರ್ಡನ್ನು ಯೂಸ್ ಮಾಡಿರುವಂಥದ್ದು. ಸೊ ಅದನ್ನು ನಿಮಗೆ ವಾಪಸ್ ಕೊಡ್ತಾರೆ ಸೀಟ್ ಸಿಗಲಿಲ್ಲ ಅಂದರೆ. ಸೊ ಇಲ್ಲೇನಾಗ್ತದೆ, ಈಗ ಯಾರೋ ಒಬ್ಬರು ಸೀಟ್ ಸಿಕ್ಕಿ ನೀವು ಅಡ್ಮಿಷನ್ ತಗೊಳ್ಳಿಲ್ಲ ಅಂದರೆ, ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಡ್ಮಿಷನ್ ತಗೊಳ್ಳಿಲ್ಲ ಅಂತಂದರೆ ಸೊ ನೀವು ಕಟ್ಟಿರುವಂತಹ ಮೆಡಿಕಲ್ ಕೋರ್ಸ್ ಫೀಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ಮುಟ್ಟುಗೋಲನ್ನು ಹಾಕ್ಕೊಳ್ಳಲಾಗ್ತದೆ. ಅದರ ಜೊತೆಗೆ ದಂಡವನ್ನು ಕೂಡ ಪಾವತಿಸಬೇಕು. ಅದರ ಜೊತೆಗೆ ಅಖಿಲ ಭಾರತ ಕೌನ್ಸಿಲಿಂಗ್ ಸೇರಿದಂತೆ ಅಂದರೆ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಸೇರಿದಂತೆ ಮುಂದಿನ ವರ್ಷ ನಿಮಗೆ ಯಾವುದೇ ಮೆಡಿಕಲ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅಂದರೆ ಇದು ಭಾಳ ಇಂಪಾರ್ಟೆಂಟು. ಯಾರ್ಯಾರು ಈಗ ಲಾಂಗ್ ಟರ್ಮಿಗೆ ಹೋಗಿದ್ದೀರಿ ಅಥವಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ ಈ ಒಂದು ಪಾಯಿಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೇನಾದರೂ ಇಲ್ಲಿ ಸೀಟು ಸಿಕ್ಕಿ ನಿಮಗೆ ಅಡ್ಮಿಷನ್ ತಗೊಳ್ಳಿಲ್ಲ ಅಂತ ಅಂದರೆ ನೆಕ್ಸ್ಟ್ ಇಯರ್ ನಿಮ್ಮನ್ನು ಮೆಡಿಕಲ್ ಸೀಟಿಗೆ ಕನ್ಸಿಡರ್ ಮಾಡೋದಿಲ್ಲ.
ಓಕೆ. ಸೊ ಹಾಗಾದರೆ ನನಗೆ ಬೇಡದೇ ಇರುವಂಥ ಕಾಲೇಜನ್ನು ಕೊಟ್ಟರೆ ನಾನು ಏನು ಮಾಡಬೇಕು ಅಂತ ನೀವು ಕ್ವಶನನ್ನು ಕೇಳ್ಬೋದು. ಆದರೆ ನಿಮಗೆ ಬೇಡದೇ ಇರೋದು ಅನ್ನೋದಕ್ಕಿಂತ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಈಗ ಯಾವುದೋ ಒಂದು ಎಕ್ಸ್ ಕಾಲೇಜು ನಿಮಗೆ ಸಿಗ್ತದ ಅಂತ ಅಂದರೆ ಆ ಕಾಲೇಜು ನಿಮಗೆ ಇಂಟ್ರೆಸ್ಟೇ ಇಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜನ್ನು ಹಾಕ್ಕೊಳ್ಬಾರ್ದು. ಸೊ ನಾನು ಸಿಕ್ಕರೆ ಅಡ್ಮಿಷನ್ ತಗೋತೀನಿ ಅನ್ನೋ ಕಾಲೇಜಸ್ಸನ್ನು ಮಾತ್ರ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿಕೊಳ್ಬೇಕಾಗ್ತದ ಅನ್ನೋದು ಗೊತ್ತಿರಲಿ. ಇಲ್ಲ ಅಂದರೆ ಸೊ ದಂಡವನ್ನು ಕಟ್ಟಬೇಕು. ಈಗ ಕಟ್ಟಿರುವಂಥ ಮೆಡಿಕಲ್ ಕೋರ್ಸ್ ಫೀಸು ಕೂಡ ಮುಟ್ಟುಗೋಲಾಗ್ತದೆ, ಅಂದರೆ ಫೋರ್ಫೀಟ್ ಆಗ್ತದೆ. ಅದ್ರ ಜೊತೆಗೆ ನೆಕ್ಸ್ಟ್ ಇಯರ್ ನಿಮ್ಮನ್ನು ಮೆಡಿಕಲ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಇನ್ನು ಇತರೆ ಕೋರ್ಸ್ಗಳಿಗೆ ಪಾವತಿಸಿರೋ ಮೊತ್ತವನ್ನು ಮೆಡಿಕಲ್ ಕೋರ್ಸ್ ಡಿಪಾಸಿಟ್ ಅಂತ ಪರಿಗಣಿಸುವುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಹೇಳ್ತಾರೆ ನಾನು BA-MScಗೆ 2.5 ಲಕ್ಷ ಕಟ್ಟಿದ್ದೀನಿ, ಅದರಲ್ಲೇ 1.5 ಲಕ್ಷ ನೀವು ಮೆಡಿಕಲ್ ಕೋರ್ಸ್ ಫೀಸ್ ಅಂತ ತೊಗೊಳ್ಳಿ ಡಿಪಾಸಿಟ್ ಅಂತೇಳಿ. ಹಾಗೆ ಬರೋದಿಲ್ಲ. ಇಲ್ಲಿ ಸಪರೇಟಾಗಿಯೇ ನೀವು ಫೀಸನ್ನು ಕಟ್ಟಬೇಕು ಅನ್ನೋದು ಗೊತ್ತಿರಲಿ, ಅಂದರೆ ಕಾಷನ್ ಡಿಪಾಸಿಟನ್ನು ಕಟ್ಟಬೇಕು ಅನ್ನೋದು ಗೊತ್ತಿರಲಿ. ನೆಕ್ಸ್ಟು, ಹಾಗಾದರೆ ಮೆಡಿಕಲ್ ಕೋರ್ಸ್ ಫೀಸ್ ಏನಿದೆ ನೋಡಿ, ಇಲ್ಲೇ ಇರೋದು ಟ್ವಿಸ್ಟ್ ಏನಂದರೆ ನೀವೇನಾದರೂ ಗೌರ್ಮೆಂಟ್ ಸೀಟಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು 1,54,321 ರೂಪಾಯಿಯನ್ನು ಕಟ್ಟಲೇಬೇಕು. ಗೊತ್ತಿರಲಿ, ಇಷ್ಟು ದುಡ್ಡನ್ನು ಕಟ್ಟಲೇಬೇಕು. ಕೇವಲ 1 ಲಕ್ಷ ರೂಪಾಯಿ ಕಟ್ಟಿಕೊಂಡು ನಾನು ಎಲ್ಲ ಟೈಪ್ ಸೀಟಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಬರೋದಿಲ್ಲ. ಸೊ ಭಾಳ ನೀಟಾಗಿ ಕೊಟ್ಬಿಟ್ಟಿದ್ದಾರೆ ಅವ್ರು ಈ ಸಾರಿ. ಸೊ 1 ಲಕ್ಷ ರೂಪಾಯಿ ಕಟ್ಟೋದಲ್ಲ, ನೀವೇನು ಕಾಷನ್ ಡಿಪಾಸಿಟ್ ಸೆಕೆಂಡ್ ರೌಂಡಲ್ಲಿ ಕಟ್ಟಿರ್ತೀರಿ, ಸೊ ಅದನ್ನು ಅಡ್ಜಸ್ಟ್ಮೆಂಟ್. ಈಗ ಯಾರ್ಯಾರು ಕಾಷನ್ ಡಿಪಾಸಿಟ್ 1 ಲಕ್ಷ ಕಟ್ಟಿದ್ದಾರೆ, ಸೀಟ್ ಸಿಕ್ಕಿಲ್ಲ ಅಂಥವರು ಕೇವಲ ಜಿ ಸೀಟ್ಗಳು ಅಂದರೆ ಇದರಲ್ಲಿ ಗೌರ್ಮೆಂಟ್ ಬರ್ತದೆ, ಗೌರ್ಮೆಂಟಿನ ಪ್ರೈವೇಟ್ ಬರ್ತದೆ. ಅಂದರೆ 65,000 ಸೀಟ್ ಬರ್ತದೆ, 1.54 ಲ್ಯಾಕದು ಸೀಟ್ ಬರ್ತದೆ. ನೀವು ಜಿ ಸೀಟುಗಳಿಗೆ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅಂದರೆ ಆ ಕಾಲೇಜಸ್ ಅಷ್ಟೇ ನಿಮಗೆ ಕಾಣೋ ಹಾಗೆ ಮಾಡ್ತಾರೆ ಆಪ್ಷನ್ ಎಂಟ್ರಿಯಲ್ಲಿ, ಗೊತ್ತಿರಲಿ. ಸೊ ಕಾಷನ್ ಡಿಪಾಸಿಟ್ 1 ಲಕ್ಷ ತುಂಬಿದವರು ಇಲ್ಲಿ ಏನಾದರೂ ಜಿ ಸಿ ಟಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಉಳಿದಿರುವಂಥ 54,321 ರೂಪೀಸನ್ನು ಪೇ ಮಾಡಬೇಕು. ಇದನ್ನು ಯಾಕೆ ಈ ರೀತಿ ಮಾಡಿದ್ದಾರೆ ಅಂತಂದರೆ ಯಾರ್ಯಾರೋ ಸುಮ್ಮನೆ ಪಾರ್ಟಿಸಿಪೇಟ್ ಮಾಡೋ ಹಾಗಿಲ್ಲ. ಕೇವಲ 1 ಲಕ್ಷ ರೂಪಾಯಿ ಹೋದ್ರೆ ಹೋಗಲಿ ಅಂತ ಪಾರ್ಟಿಸಿಪೇಟ್ ಮಾಡೋ ಹಾಗಿಲ್ಲ. ಕಂಪ್ಲೀಟ್ ಕಾಲೇಜ್ ಫೀಸನ್ನು ಕಟ್ಸ್ಕೊಂಡು ಪಾರ್ಟಿಸಿಪೇಟ್ ಮಾಡಿಸ್ಕೊಳ್ತಾರೆ. ನೀವು ಅದನ್ನು ಅಡ್ಮಿಷನ್ ತೊಗೊಳ್ಳಿಲ್ಲ ಸಿಕ್ಕ ಮೇಲೆ ಅಂತ ಅಂದರೆ ಸೊ ನಿಮಗೆ ಆ ದುಡ್ಡನ್ನು ವಾಪಸ್ ಕೊಡೋದಿಲ್ಲ, ದಂಡವನ್ನು ಹಾಕ್ತಾರೆ, ಮುಂದಿನ ವರ್ಷ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಗೊತ್ತಿರಲಿ, ಇದು ಯಾಕೆ ಅಂದರೆ ಓನ್ಲಿ ಜೆನ್ಯೂನ್ ಸ್ಟೂಡೆಂಟ್ಸ್, ನನಗೆ ಬೇಕು ಈ ಒಂದು ಅಡ್ಮಿಷನ್ನಿಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋದು KE ಅವರ ತಲೆಯಲ್ಲಿ ಇರುವಂಥದ್ದು. ಇದು ಒಂದು ಹಂತದಲ್ಲಿ ಕರೆಕ್ಟೇ, ಯಾಕಂದರೆ ಸುಮ್ಮನೆ ಅವಶ್ಯಕತೆ ಇಲ್ಲ ಅಂದರೂ ಪಾರ್ಟಿಸಿಪೇಟ್ ಮಾಡೋರು ಇರ್ತಾರೆ 1 ಲಕ್ಷ ರೂಪಾಯಿ ಹೋದ್ರೆ ಹೋಗಲಿ ಅಂಥೇಳಿ. ಈಗೇನಾಗ್ತದೆ, ಯಾರಿಗೆ ಆ ಸೀಟುಗಳ ಅವಶ್ಯಕತೆ ಇದೆ, ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂಥವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ದ್ಯಾಟ್ ಈಗ ಸುಮ್ಮನೆ ಟೈಮ್ ಪಾಸ್ ಅಂಥೇಳಿ ಪಾರ್ಟಿಸಿಪೇಟ್ ಮಾಡೋರ ಸಂಖ್ಯೆ ಕಡಿಮೆ ಆಗ್ತದೆ, ಜೆನ್ಯೂನ್ ಇರೋರಂತಹ ಸಂಖ್ಯೆ ಜಾಸ್ತಿ ಆಗ್ತದೆ. ಇನ್ನು ಪಿ ಸೀಟುಗಳಿಗೆ ಅಂದರೆ 12 ಲ್ಯಾಕ್ ಸೀಟ್ ಏನಿದೆ ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 12 ಲಕ್ಷ ರೂಪಾಯಿಯನ್ನು ನೀವು ಕಟ್ಟಿ ಪಾರ್ಟಿಸಿಪೇಟ್ ಮಾಡಬೇಕು. ಗೊತ್ತಿರಲಿ, 12 ಲಕ್ಷ ರೂಪಾಯಿಯನ್ನು ಕಟ್ಟಿದರೆ ಮಾತ್ರ ನೀವು ಜಿ ಮತ್ತು ಪಿ ಎರಡಕ್ಕೂ ನಿಮಗೆ ಅನುಮತಿ ಕೊಡ್ತಾರೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಓಕೆ. ಸೊ ಇನ್ನು 20 ಲಕ್ಷ ರೂಪಾಯಿಯನ್ನು ಕಟ್ಟಿದರೆ ಮಾತ್ರ ನಿಮಗೆ ಪ್ರೈವೇಟ್ ಯೂನಿವರ್ಸಿಟಿಯ ಪಿ ಸೀಟುಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಈಗ ನೀವು SDM, ಡಾಕ್ಟರ್ ಚಂದ್ರಮ್ಮ, ಆದಿಚುಂಚನಗಿರಿ, ಖಾಜಾ-ಬಂದೆ ನವಾಜು, ಸೊ ಅಥವಾ ಈ ಒಂದು MS ರಾಮಯ್ಯ ಇರ್ಬೋದು, ಸಪ್ತಗಿರಿ ಆಗಿರ್ಬೋದು, ಸೊ BGS ಹೊಸದಾಗಿ ಸ್ಟಾರ್ಟ್ ಆಗಿರೋದು, ಅಥವಾ PES ಇಂತಹ ಯೂನಿವರ್ಸಿಟೀಸ್ಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ 20 ಲಕ್ಷ ರೂಪಾಯಿ ಕಟ್ಟಲೇಬೇಕು. 20 ಲಕ್ಷ ರೂಪಾಯಿ ಕಟ್ಟಿದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಅಂದರೆ ಈಗೇನಾಗ್ತದೆ, ಈಗ ಒಂದು SDM ಅಲ್ಲಿ ಒಂದು 10 ಸೀಟ್ ಉಳಿದಿದೆ ಅಂತ ಇಟ್ಕೊಳ್ಳಿ, 20 ಲಕ್ಷದ್ದು. ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದಿಲ್ಲ. 1 ಲಕ್ಷ ರೂಪಾಯಿ ಕಟ್ಕೊಂಡು ನೀವು 20 ಲಕ್ಷ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಏನಾಗ್ತದೆ, ಜೆನ್ಯೂನ್ ಆಗಿ ಇರೋರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾರೆ. ಆವಾಗ ಯಾರು ದುಡ್ಡನ್ನು ತುಂಬಿರ್ತಾರೆ ಅವರಿಗೆ ಮಾತ್ರ ಅವಕಾಶ ಸಿಗ್ತದೆ. ಇನ್ನು N ಮತ್ತು Q ಸೀಟುಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಸೊ ಅಂದರೆ NRI ಮತ್ತು Q ಸೀಟ್ ಅಂದರೆ ಅದರ್ಸ್ ಮ್ಯಾನೇಜ್ಮೆಂಟ್, ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 25 ಲಕ್ಷ ರೂಪಾಯಿಯನ್ನು ನೀವು ಕಟ್ಟಲೇಬೇಕು. 25 ಲಕ್ಷ ರೂಪಾಯಿ ಕಟ್ಟಿದರೆ ಮಾತ್ರ ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಎಲ್ಲ ರೀತಿಯ ಸೀಟುಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇದಾದಮೇಲೆ ಇದಕ್ಕಿಂತ ಜಾಸ್ತಿ ಫೀಸ್ ಏನಿರ್ತದೆ, ವ್ಯತ್ಯಾಸದ ಬಾಕಿ ಶುಲ್ಕವನ್ನು ಅಂದರೆ ಡಿಫ್ರೆನ್ಸ್ ಅಮೌಂಟನ್ನು ನೀವು ಕಟ್ಟಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ರೈಟ್. ಅಂದರೆ ಈಗ ನೀವು ಯಾವ ಸೀಟಿಗೆ ಪಾರ್ಟಿಸಿಪೇಟ್ ಮಾಡ್ತೀರಿ ಅನ್ನೋದನ್ನು ಮೊದಲನೇದಾಗಿ ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ಡಿಸಿಷನ್ ತೊಗೊಳ್ಳಿ. ಎರಡನೇದಾಗಿ ಸುಮ್ಮನೆ ನೀವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರೋದಿಲ್ಲ. ಅಂದರೆ ನಿಮಗೆ ಎಬಿಲಿಟಿ ಅಂದರೆ ಇಷ್ಟು ದುಡ್ಡನ್ನು ಕಟ್ಟುವಂತಹ ಎಬಿಲಿಟಿ ಇರಬೇಕು. ಸೊ
ಗೊತ್ತಿರಲಿ, ಕಟ್ಟಿದ ಮೇಲೆ ಸೀಟು ಸಿಕ್ತು ಅಂದರೆ ಅದನ್ನು ಕಂಪಲ್ಸರಿ ತಗೊಳ್ಳೇಬೇಕು, ಅಂಥವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ನೋಡಿ, ಮೊದಲ ಮತ್ತು ಎರಡನೇ ಸುತ್ತಿನಲ್ಲಿ ಯಾವುದೇ ವೈದ್ಯಕೀಯ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳು ವೈದ್ಯಕೀಯ ಸೀಟು ಹಂಚಿಕೆಯ ನಂತರ ಕಾಷನ್ ಡಿಪಾಸಿಟನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಮೂಲಕ ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳು ವೈದ್ಯಕೀಯ ಸೀಟುಗಳಿಗೆ ಆಸಕ್ತಿ ಇದ್ದಲ್ಲಿ ಭಾಗವಹಿಸಬಹುದು ಅಂತ ಇದೆ. ಅಂದರೆ ಏನು ಕೊಟ್ಟಿದ್ದಾರೆ ಅಂದರೆ ಕ್ಲಿಯರ್ ಆಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ಸೀಟ್ ಸಿಕ್ಕಿಲ್ಲ, ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅಥವಾ ಬಿಫೋರ್ ದ ಡೇಟ್ ಗಿವನ್ ಬೈ ದ KE, ಅಂದರೆ ಒಂದು ಡೇಟ್ ಕೊಟ್ಟಿದ್ದು ನಿಮಗೆ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ ಅಲ್ವಾ KE ಅವರು. ಸೊ ಆ ಕ್ಯಾನ್ಸಲೇಷನ್ ಡೇಟ್ಗಿಂತ ಮುಂಚೆ ಹೋಗಿ ಕ್ಯಾನ್ಸಲೇಷನ್ ಮಾಡಿಕೊಂಡು ಕಾಷನ್ ಡಿಪಾಸಿಟ್ ಹೋದರೆ ಹೋಗಲಿ ಅಂತೇಳಿ ಏನು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದಾರೆ, ಅಂತಹ ವಿದ್ಯಾರ್ಥಿಗಳಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ತಾರೆ ಅನ್ನೋದು ಗೊತ್ತಿರಲಿ. ಇನ್ನು ದಂತವೈದ್ಯಕೀಯ ಸೀಟುಗಳನ್ನು ಪಡ್ಕೊಂಡಂತಹ ಸ್ಟೂಡೆಂಟ್ಸ್ಗಳು, ಅಂದರೆ BDS ಅಲಾಟ್ ಆಗಿ ಅಡ್ಮಿಷನ್ ಪಡೆದುಕೊಂಡಂಥ ಸ್ಟೂಡೆಂಟ್ಸ್ಗಳು ಓನ್ಲಿ ಮೆಡಿಕಲ್ಲಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು, BDSಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ಎರಡನೇದಾಗಿ, ಯಾರ್ಯಾರಿಗೆ ಆಯುಷ್ ಸೀಟ್ ಸಿಕ್ಕಿದೆ ಅಂದರೆ BAMS BHMS ಸೀಟ್ ಸಿಕ್ಕಿದೆ ಅಂಥವರು ಕೂಡ ವೈದ್ಯಕೀಯ ಸೀಟುಗಳಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದೇ ಹೊರತು ನೀವು BAMS ಅಥವಾ BDS ಸೀಟುಗಳಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ಅದರ ಕೌನ್ಸಿಲಿಂಗ್ ಈಗ ಇಲ್ಲ, ನೆಕ್ಸ್ಟ್ ಆಗ್ತದೆ. ಸೊ BDS ಮತ್ತು BAMS ಈ ಪಾಪಪ್ ಏನಿದೆ ಅದು ಮುಂದೆ ಆಗ್ತದೆ, ಬಟ್ ನೀವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬರೋದಿಲ್ಲ, ವೈದ್ಯಕೀಯ ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದು ಗೊತ್ತಿರಲಿ. ಇನ್ನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಸೂಚನೆಗಳನ್ನ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಒಂದು 2 ಸೂಚನೆಗಳು ನನಗೆ ಇಷ್ಟ ಆಗಿಲ್ಲ, ಯಾಕಂದರೆ KE ಅವರು ಇದರಲ್ಲಿ ಕರೆಕ್ಟಾದ ಡಿಸಿಷನನ್ನು ತೊಗೊಳ್ಬೋದಾಗಿತ್ತು, ಬಟ್ ಯಾಕೆ ತೊಗೊಳ್ತಾ ಇಲ್ಲ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ, ಅದನ್ನು ಕೂಡ ಹೇಳ್ತೀನಿ. ಸೊ ಈಗ ನೋಡಿ, KE ಮೂಲಕ ಮೊದಲ ಸುತ್ತಿನಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 2 ತೆಗೆದುಕೊಂಡವರು ಎರಡನೇ ಸುತ್ತಿನಲ್ಲಿ ಏನಾದರೂ ನಿಮಗೆ ವೈದ್ಯಕೀಯ ಅಂದರೆ ಮೆಡಿಕಲ್ ಸೀಟು ಆಗಿ ನೀವೇನಾದರೂ ಫೀಸನ್ನು ಪೇ ಮಾಡಿದರೆ ಸೊ ನಿಮಗೆ ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಅಂದರೆ ಸಿಂಪಲ್ಲಾಗಿ ಚಾಯ್ಸ್ 1 ಮತ್ತು ಚಾಯ್ಸ್ 2 ತೆಗೆದುಕೊಂಡು ನೀವೇನಾದರೂ ಮಾಪಪ್ ಅಂದರೆ ಕಾಲೇಜ್ ಫೀಸನ್ನು ಪೇ ಮಾಡಿ ಅಡ್ಮಿಷನ್ ತೊಗೊಳ್ಳದೇ ಇರಲಿ, ನೀವೇನಾದರೂ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ಅಂದರೆ ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ದ ಮಾಪಪ್. ಇನ್ನು ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಸಿಕ್ಕು, ಎರಡನೇ ರೌಂಡಲ್ಲಿ ನಿಮಗೇನಾದರೂ ವೈದ್ಯಕೀಯ ಸೀಟು ಸಿಕ್ಕಿ ನೀವೇನಾದರೂ ಫೀಸನ್ನು ಪೇ ಮಾಡಿ ಅಡ್ಮಿಷನ್ ತೊಗೊಳ್ಳದೇ ಇರಲಿ, ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ನಿಮಗೇನಾದರೂ ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಬಟ್ ಅದನ್ನು ನೀವು ಬೆಂಗಳೂರಿಗೆ ಹೋಗಿ ಕಾಷನ್ ಡಿಪಾಸಿಟ್ ಹೋಗಲಿ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದರೆ ನಿಮಗೆ ಆವಾಗ ಮಾಪಪ್ ಸುತ್ತಿನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಡ್ತಾರೆ, ಇಲ್ಲ ಅಂದರೆ ಕೊಡೋದಿಲ್ಲ. ಇನ್ನು ಮೂರನೇದಾಗಿ ಸಿಂಪಲ್ಲಾಗಿ ಹೇಳಿರುವಂಥದ್ದು, ನಿಮಗೆ ಯಾವುದೇ ಬೇರೆ ಕಡೆ ಸೀಟು ಸಿಕ್ಕಿದ್ರೆ ನೀವು ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ಬೇರೆ ಕಡೆ ಅಂದ್ರೇನು, ಮೇ ಬಿ ಆಲ್ ಇಂಡಿಯಾ ಕೋಟಾ ಇರ್ಬೋದು, ಡೀಮ್ಡ್ ಯೂನಿವರ್ಸಿಟೀಸ್ ಇರ್ಬೋದು, ಯಾವುದೇ ಬೇರೆ ಬೋರ್ಡ್ ಅಂದರೆ ಬೇರೆ ರಾಜ್ಯದ ಮೆಡಿಕಲ್ ಕೌನ್ಸಿಲಿಂಗಲ್ಲಿ ಸೀಟ್ ಸಿಕ್ಕವ್ರು ಇರ್ಬೋದು, ಯಾವುದೇ ಇದ್ದರೂ ಕೂಡ ನೀವು ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ, ಗೊತ್ತಿರಲಿ. ಇನ್ನು ಮಾಪಪ್ಪಿಗೆ ಪಾರ್ಟಿಸಿಪೇಷನ್ ಏನು ಮಾಡ್ತೀರಿ ಅದು ಅವರು ಕಂಪಲ್ಸರಿಯಾಗಿ ನಿಮಗೆ ಸೀಟುಗಳ ಲಭ್ಯತೆಗಳು ಇದೆಯಾ ಅಂತ ನೋಡಿಕೊಂಡು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಸೊ ನೀವು ಮೊದಲು ಸೀಟ್ ಮೆಟ್ರಿಕ್ಸನ್ನು ನೋಡಿ ಅದರಲ್ಲಿ ನಿಮಗೆ ಸೀಟ್ ಉಳಿದಿದೆಯಾ ಅಂತ ಚೆಕ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡಿ. ಯಾಕಂದರೆ ಇದರಲ್ಲಿ ಯಾರೂ ಕೂಡ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅರೈಸ್ ಆಗೋದಿಲ್ಲ, ಕ್ಲಿಯರ್ ವೇಕೆನ್ಸಿ ಒಂದೇ ಇರ್ತದೆ. ಯಾರೂ ಕೂಡ ಸೆಕೆಂಡ್ ರೌಂಡಲ್ಲಿ ಹೋಲ್ಡ್ ಮಾಡ್ಕೊಂಡು ಥರ್ಡ್ ರೌಂಡಿಗೆ ಬರಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆ ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ಪಾರ್ಟಿಸಿಪೇಟ್ ಮಾಡಿ ಅಂಥೇಳಿ ಹೇಳಿರುವಂಥದ್ದು. ಐದನೇದಾಗಿ, ಸೊ ಫೀಸ್ ಸ್ಟ್ರಕ್ಚರ್ ಏನಿದೆ ಅದನ್ನು ಪೇರೆಂಟ್ ಜೊತೆ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ 20 ಲಕ್ಷದನ್ನು ಕೊಡುವಂಥ ಎಬಿಲಿಟಿನೇ ಇಲ್ಲ, ಆವಾಗ ನೀವು 20 ಲಕ್ಷ ಕಟ್ಟಬೇಕಂತೇನಿಲ್ಲ. ಸೊ ಫೀಸ್ ಸ್ಟ್ರಕ್ಚರ್ ನೋಡಿಕೊಂಡು ನೀವು ಪಾರ್ಟಿಸಿಪೇಷನ್ನ ಮಾಡಿ. ಇನ್ನು 6th ಮತ್ತು 7th ಪಾಯಿಂಟ್, ಇವೆರಡು ಪಾಯಿಂಟು ನನಗೆ ಅರ್ಥ ಆಗದೇ ಇರುವಂಥದ್ದು. KE ಅವರು ಒಂದು ಅಥಾರಿಟಿ, ರೈಟ್? ಸೊ KE ಅವರು ಕಾಲೇಜಸ್ಗಳಿಗೆ ನಿರ್ದೇಶನವನ್ನು ಕೊಡಬೇಕೇ ಹೊರತು KE ಅವರು ಈ ರೀತಿಯಾಗಿ ಒಂದು ನೋಟಿಫಿಕೇಷನ್ನ ಕೊಟ್ಬಿಟ್ಟು ಕಾಲೇಜ್ ಯಾರ್ಯಾರು BDS ಮತ್ತು BAMS ಕಾಲೇಜಸ್ಗಳಲ್ಲಿ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ನ ತೆಗೆದುಕೊಂಡಿದ್ದೀರಿ, ಸೊ ಅವರು ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಬರುವಂಥ ಜವಾಬ್ದಾರಿ ಸ್ಟೂಡೆಂಟ್ಸ್ಗಳದೇ, ನಮ್ಮದು ಸಂಬಂಧನೇ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಯಾಕಂದರೆ KE ಅವರು ಒಂದು ಅಥಾರಿಟಿ, ದೇ ಹ್ಯಾವ್ ಟು ಸೆಂಡ್ ದ ನೋಟಿಫಿಕೇಶನ್ ಟು ದ ಕಾಲೇಜಸ್ ದ್ಯಾಟ್ ಯು ಹ್ಯಾವ್ ಟು ಗಿವ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್.
ಯಾರ್ಯಾರಿಗೆ ಮೆಡಿಕಲ್ ಸೀಟ್ ಸಿಗ್ತದೆ, ಯಾರು ಆಲ್ರೆಡಿ ಸೆಕೆಂಡ್ ರೌಂಡಲ್ಲಿ ಡೆಂಟಲ್ ಮತ್ತು BAMSಗೆ ಅಡ್ಮಿಷನನ್ನು ತೆಗೆದುಕೊಂಡಿದ್ದಾರೆ, ಸೊ ಅಂತಹ ಸ್ಟೂಡೆಂಟ್ಸ್ಗಳ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕಂಪಲ್ಸರಿಯಾಗಿ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಫೀಸನ್ನು ತೊಗೊಳ್ದೇನೆ, ಸೊ ದಂಡವನ್ನು ತೊಗೊಳ್ದೇನೆ ವಾಪಸ್ ಕೊಡಿ ಅಂಥೇಳಿ KE ಅವರು ನೋಟಿಫಿಕೇಷನನ್ನು ಕಳಿಸ್ಬೇಕು. ವಿದ್ಯಾರ್ಥಿಗಳೇ, ಈಗಲೇ ಈ ಒಂದು 2 ಪಾಯಿಂಟನ್ನು ಮೊದಲು ಹೇಳಿಬಿಡ್ತೀನಿ. ಸೊ 6th ಪಾಯಿಂಟಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ, ಆಲ್ರೆಡಿ ನೀವು ಆಯುಷ್ ಮತ್ತು BDSಗೆ ಅಡ್ಮಿಷನ್ನ ತೆಗೆದುಕೊಂಡಿರ್ತೀರಿ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಆಸಕ್ತಿ ಇದ್ದರೆ ಮಾತ್ರ ನೀವು ಇಲ್ಲಿ ಪಾರ್ಟಿಸಿಪೇಟನ್ನು ಮಾಡ್ಬೋದು. ಆದರೆ ಪಾರ್ಟಿಸಿಪೇಟನ್ನು ಮಾಡಿದರೆ ಈಗ ನೀವು ಯಾವ ಕಾಲೇಜಸ್ಗಳಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟುಬಿಟ್ಟು ಅಡ್ಮಿಷನ್ ತೊಗೊಂಡು ಬಂದಿದ್ದೀರಿ, ಆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಈಗ ಇಲ್ಲಿ ಸೀಟ್ ಸಿಕ್ಬಿಡ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ ಮೆಡಿಕಲ್ ಸೀಟ್ ಇಲ್ಲಿ ಸಿಕ್ಬಿಡ್ತು, ಬಟ್ ನಿಮ್ಮ ಹತ್ರ ಈಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ. ಯಾಕಂದರೆ ಆಲ್ರೆಡಿ ಈಗ ಅಡ್ಮಿಷನ್ ತೊಗೊಂಡಿದ್ದೀರಲ್ವಾ BDS ಅಥವಾ BAMS ಕಾಲೇಜಲ್ಲಿ, ಆ ಕಾಲೇಜಲ್ಲಿ ಕೊಟ್ಟು ಅಡ್ಮಿಷನ್ನ ತೆಗೆದುಕೊಂಡು ಬಂದಿರ್ತೀರಿ ನೀವು. ಸೊ ಈಗ ಇಲ್ಲಿ KE ಅವ್ರು ಹೇಳ್ತಾ ಇರೋದೇನಂತಂದರೆ, ಸೊ ನಿಮಗೇನಾದರೂ ನೀವು ಮೆಡಿಕಲ್ ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ಸೊ ನಿಮಗೇನಾದರೂ ಇಲ್ಲಿ ಸೀಟು ಸಿಕ್ತು ಅಂದರೆ ಅಲ್ಲಿ ಸಿಕ್ಕಿರುವಂತಹ ಅಥವಾ ಅಡ್ಮಿಷನ್ ಮಾಡಿಸಿರುವಂತಹ BDS BAMS ಸೀಟು ಆಟೋಮೆಟಿಕಲಿ ರದ್ದಾಗ್ತದೆ. ಗೊತ್ತಿರಲಿ, ಈ ಸುತ್ತಿನಲ್ಲಿ ಸೀಟು ಹಂಚಿಕೆ ಆದ ತಕ್ಷಣ ಹಿಂದಿನ ರೌಂಡಿನಲ್ಲಿ ಅಥವಾ ಸುತ್ತುಗಳಲ್ಲಿ ಹಂಚಿಕೆಯಾಗಿದ್ದ ಸೀಟು ತನ್ನಷ್ಟಕ್ಕೆ ರದ್ದುಗೊಳ್ತದೆ. ನೀವೇನಾದರೂ ಈಗ ಇರುವಂತಹ ಮೆಡಿಕಲ್ ಸೀಟಿಗೆ ಅಡ್ಮಿಷನ್ ತೊಗೊಳ್ಳಿಲ್ಲ ಅಂದರೆ ಆ ಸೀಟುಗಳನ್ನೂ ಕಳ್ಕೋತೀರಿ, ಈ ಸೀಟುಗಳನ್ನೂ ಕಳ್ಕೋತೀರಿ ಅಂತ ಹೇಳಿದ್ದಾರೆ. ಇದು ಕರೆಕ್ಟೇ, ನಾನು ಅದನ್ನು ಒಪ್ಕೋತೀನಿ. ಆದರೆ ಮೂಲ ದಾಖಲಾತಿಗಳನ್ನು ನೀವು ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀವು ಯಾವ್ಯಾವ ಕಾಲೇಜಲ್ಲಿ ಕೊಟ್ಟಿದ್ದೀರಿ, ಆ ಕಾಲೇಜಿಂದ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಬರೋದು ನಿಮ್ಮದೇ ಜವಾಬ್ದಾರಿ ಅಂತ ಅಂದರೆ KE ಅವರು ಒಂದು ಅಥಾರಿಟಿ ಆಗಿಬಿಟ್ಟು, ಈಗ ನೋಡಿ, ಪ್ರವೇಶ ಪಡೆದಿರುವ ಕಾಲೇಜುಗಳಿಂದ ಮೂಲ ದಾಖಲೆಗಳನ್ನು ಪಡೆದು ಹೊಸದಾಗಿ ಹಂಚಿಕೆಯಾಗುವ ಕಾಲೇಜಸ್ಗಳಿಗೆ ನಿಗದಿತ ಸಮಯದಲ್ಲಿ ನೀಡಿ ಪ್ರವೇಶ ಪಡೆಯುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಕೆಲವೊಂದಷ್ಟು ಕಾಲೇಜಸ್ಗಳು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟುಬಿಡ್ತಾರೆ, ಹೌದಾ? ಆದರೆ ಭಾಳಷ್ಟು ಕಾಲೇಜಸ್ಗಳು ಏನು ಮಾಡ್ತಾರೆ ಅಂತಂದರೆ, ಈ ಒಂದು ಹೆಳೆಯಲ್ಲಿ ನಮಗೆ ಸೀಟ್ ಲಾಸ್ ಆಗ್ತದ ಅನ್ನೋ ಒಂದು ದೊಡ್ಡ ವರ್ಡ್ಸ್ಗಳನ್ನು ನಿಮ್ಮ ಮುಂದೆ ಇಟ್ಟು, ನನಗೆ 4 ವರ್ಷದ ಕೋರ್ಸ್ ಫೀಸನ್ನು ಕಟ್ಟಿ ಹೋಗಿ, 1 ಲಕ್ಷ ರೂಪಾಯಿ ಕಟ್ಟಿ ಹೋಗಿ, 2 ಲಕ್ಷ ರೂಪಾಯಿ ಕಟ್ಟಿ ಹೋಗಿ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಂದರೆ ಅಂತ ಕೇಳ್ಬೋದು. ವಿದ್ಯಾರ್ಥಿಗಳ ಮತ್ತು ಪಾಲಕರೇ, ಈಗಲೇ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಹೀಗೇನಾದರೂ ಕೇಳಿದರೆ ನಿಮಗೆ ಲೀಗಲಿ ಹೋಗುವಂತಹ ಅವಕಾಶ ಇದೆ, ಗೊತ್ತಿರಲಿ. ಯಾಕಂದರೆ ಕೋರ್ಟ್ದವರು ಒಂದ್ಸರಿ ಆರ್ಡರ್ ಮಾಡಿದ್ರು, ಅದು ಸ್ವಲ್ಪ ನೆನಪಿರೋ ಹಾಗೆ ನನಗೆ. ಸೊ ಅದರ ಕಾಪಿ ನನ್ನ ಹತ್ರ ಇಲ್ಲ, ಬಟ್ ಯಾವುದೇ ಅಡ್ವೊಕೇಟ್ಸ್ಗಳಿಗೆ ನೀವು ಹೇಳಿದ್ರಿ ಅಂತಂದ್ರೆ ಅವರು ಅದನ್ನು ತರಿಸ್ಕೊಡ್ತಾರೆ, ಯಾಕಂದರೆ ಅವರಿಗೆ ಆ ಒಂದು ಅರ್ಹತೆ ಇರ್ತದೆ. ಸೊ ಏನಾಗಿತ್ತು ಅಂತಂದರೆ, ಯಾವುದೋ ಒಂದು ಕೇಸಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಥವಾ ಯಾವುದೋ ಒಂದು ಬೇರೆ ಕೋರ್ಟ್ ಆರ್ಡರ್ ಮಾಡಿರೋದೇನಿತ್ತಂದರೆ, ಯಾವುದೇ ವಿದ್ಯಾರ್ಥಿ ತಾವು ತಮ್ಮ ಒಂದು ಕಾಲೇಜನ್ನು ಬಿಟ್ಟು ಹೋಗ್ತೀವಿ, ಇನ್ ಬಿಟ್ವೀನ್ ಕೋರ್ಸ್ ಡಿಸ್ಕಂಟಿನ್ಯೂ ಮಾಡಿ ಹೋಗ್ತೀನಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅವನ ಹತ್ರ ದಂಡವನ್ನು ತೆಗೆದುಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಹಿಡ್ಕೊಳ್ಳೋ ಅಂತಹ ಕೆಲಸ ಮಾಡಬಾರ್ದು ಅಂತ ಇದೆ. ಅದಕ್ಕೆ ಕೊಡಲೇಬೇಕು. ಇನ್ನೊಂದು, ಕಾಲೇಜಸ್ ಅವರು ಏನು ನಮಗೆ ಸೀಟ್ ಲಾಸ್ ಆಗ್ತದ ಅಂತ ಹೇಳ್ತಾರೆ, ದಯವಿಟ್ಟು ತಿಳ್ಕೊಳ್ಳಿ. ಕಾಲೇಜಸ್ಗಳು ಕೂಡ ತಿಳ್ಕೊಳ್ಬೇಕು, KE ಅವರು ಕೂಡ ತಿಳ್ಕೊಳ್ಬೇಕು. ಸೊ ಈಗ ಮಾಡ್ತಿರೋ ಅಂಥದ್ದು ಮೆಡಿಕಲ್ ಮಾಪಪ್. ಯಾರ್ಯಾರು BDS ಮತ್ತು BAMS ಅನ್ನು ಅಡ್ಮಿಷನ್ ತೊಗೊಂಡಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸಿಕ್ಕರೆ BAMS BDS ಕ್ಯಾನ್ಸಲ್ ಆಗ್ತದೆ, ವೆಲ್ ಆ್ಯಂಡ್ ಗುಡ್. ಆದರೆ ಆ ಕ್ಯಾನ್ಸಲ್ ಆಗಿರುವಂಥ ಸೀಟು ಮಾಪಪ್ಪಲ್ಲಿ ಬರ್ತದ ಅಲ್ವಾ? ಸೊ ಯಾರ್ಯಾರು ಲೋವರ್ ರ್ಯಾಂಕ್ದವರು ಸೀಟ್ ಸಿಗದೇ ವೇಟ್ ಮಾಡ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಆ ಸೀಟು ಸಿಗ್ತದೆ ಈಗ. ಸೊ ಇಂತಹ ಒಂದು ವ್ಯವಸ್ಥೆ ಇದ್ದಾಗ ಸೊ ಹೇಗೆ ಆ ಒಂದು ಸೀಟ್ ಲಾಸ್ ಆಗ್ತದೆ ಕಾಲೇಜಸ್ಗಳಿಗೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಆದರೆ ಈಗಲೇ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕಾಲೇಜವರು ಕೊಡೋದಕ್ಕೆ ಏನಾದರೂ ಪ್ರಾಬ್ಲಮ್ ಮಾಡಿದರೆ ನೀವು ಲೀಗಲಿ ಹೋಗುವಂಥ ಎಲ್ಲ ಅವಕಾಶಗಳು ಇರ್ತದೆ. ಸೊ ನಿಮ್ಮ ವಕೀಲರನ್ನ ಭೇಟಿಯಾಗಿ, ಅಡ್ವೊಕೇಟ್ಸ್ಗಳನ್ನ ಭೇಟಿಯಾಗಿ ಇದರ ಬಗ್ಗೆ ಇನ್ಫಾರ್ಮೇಷನನ್ನು, ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಯಾವುದೇ ವಿದ್ಯಾರ್ಥಿಗೂ ಅನ್ಯಾಯ ಆಗಬಾರ್ದು. ಸೊ KEಯಲ್ಲಿ ಸೀಟ್ ಸಿಕ್ಕಾಗ KE ಸೀಟಿಗೆ ನೀವು ಅಡ್ಮಿಷನ್ ತೊಗೊಂಡಿರುವಾಗ ಸೆಕೆಂಡ್ ರೌಂಡಲ್ಲಿ ಆಯುಷ್ ಅಥವಾ ದಂತವೇಂದ್ರ BDSಗೆ ಇದರಲ್ಲಿ KE ಅವರು ನೋಟಿಫಿಕೇಷನ್ ಕೊಡಬೇಕು ಕಾಲೇಜಸ್ಗಳಿಗೆ, ನೀವು ಕಂಪಲ್ಸರಿಯಾಗಿ ಡಾಕ್ಯುಮೆಂಟ್ಸನ್ನು ಕೊಡಿ ಅಂತೇಳಿ. ಹೋಗಲಿ, ಎಕ್ಸ್ಟ್ರಾ ಫೀಸ್ ಒಂದಷ್ಟು ಕಾಲೇಜೆಲ್ಲ 50,000 ತೊಗೊಂಡಿದ್ದಾರೆ, 70,000 ತೊಗೊಂಡಿದ್ದಾರೆ, ಅದನ್ನು ವಾಪಸ್ ಕೊಡಿ ಅಂತ ಕೇಳೋದಿಲ್ಲ ನಾವು. ಅಟ್ಲೀಸ್ಟ್ ಕಾಲೇಜ್ ಫೀಸನ್ನು ವಾಪಸ್ ಕೊಡಿ, ಪ್ಲಸ್ ಇಲ್ಲಿ ನೀವೇನಾದರೂ ನೀವು ಯಾವುದೇ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನು ಕಾಲೇಜಿಗೆ ಕೊಟ್ಟಿರ್ತೀರಿ ಆ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ವಾಪಸ್ ಕೊಡಬೇಕಾಗ್ತದೆ ಕಾಲೇಜಸ್ಗಳು.
ಸೊ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಮುಂದೆ ತೊಂದರೆಗಳನ್ನು ಕೊಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅವನ ಪರಿಸ್ಥಿತಿ ಏನಾಗಿಬಿಟ್ಟಿರ್ತದೆ, ಮೆಡಿಕಲ್ ಸೀಟ್ ಸಿಕ್ಕಿರ್ತದೆ, BDS ಅಥವಾ BAMS ಅಡ್ಮಿಷನ್ ಮಾಡ್ಕೊಂಡಿರೋದು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡ್ತದೆ. ಅವನಿಗೆ ಆ ಸೀಟಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ ಅಂತೇಳಿ ಕಾಲೇಜ್ದವ್ರು ಹೇಳಿದರೆ ಪಾಪ ಆ ವಿದ್ಯಾರ್ಥಿ ಅಥವಾ ಪಾಲಕರು ಎಲ್ಲಿ ಹೋಗಬೇಕು? ಸೊ ಅದಕ್ಕೆ KE ಅವರು ಇದರ ಬಗ್ಗೆ ನೋಟಿಫಿಕೇಷನ್ ಸಪ್ರೇಟಾಗಿ ಕೊಡೋ ಹಾಗೆ ಆಗಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಪಾಲಕರು ನೀವು ಯಾವುದೇ ಕಾರಣಕ್ಕೂ ಮಾಪಪ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇದ್ದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಇಟ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡದೇನೆ ಇರೋದಕ್ಕೆ ಹೋಗಬೇಡಿ. ಸೊ ಪಾರ್ಟಿಸಿಪೇಟ್ ಮಾಡಿ, ಸೀಟ್ ಸಿಕ್ಕರೆ ಆ ಒಂದು ಕಾಲೇಜಸ್ಗಳಿಗೆ ಹೋಗಿ, ಎಲ್ಲೆಲ್ಲಿ ಯಾವ್ಯಾವ ಕಾಲೇಜಸಲ್ಲಿ ನೀವು ಅಡ್ಮಿಷನ್ ತೊಗೊಂಡಿದ್ರೆ ಆ ಕಾಲೇಜಸ್ಸಿಗೆ ಹೋಗಿ ಸೊ ನೀವು ಆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೇಳಿ. ಒಂದೊಮ್ಮೆ ಅವರು ಕೊಡೋದಿಲ್ಲ ಅಂತ ಅಂದರೆ ಸೊ ನೀವು ಕೂಡ ಸುಮ್ಮನೆ ಸಣ್ಣದಾಗಿ ಮಾತಾಡಿದ್ರೆ ಆಗೋದಿಲ್ಲ. ಸ್ಟ್ರಾಂಗ್ ಆಗಿ ಯಾವ ಲೀಗಲಿ ಏನು ಮಾತಾಡಬೇಕು ಅದನ್ನು ಮಾತಾಡಿ ಡೆಫಿನೆಟಾಗಿ ಸೊ ನಿಮಗೆ ಆ ಒಂದು ಕಾಲೇಜಸ್ಗಳು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಡಲೇಬೇಕು. ಅದಕ್ಕಾಗಿ ಮಾಪಪ್ ರೌಂಡಲ್ಲಿ ನಿಮಗೇನಾದರೂ ಪಾರ್ಟಿಸಿಪೇಟ್ ಮಾಡಬೇಕು, ಸೀಟ್ ಸಿಗಬಹುದು ಅಂತ ಅನಿಸಿದರೆ ಸೀಟ್ ಮೆಟ್ರಿಕ್ಸನ್ನು ನೋಡಿದ ಮೇಲೆ ಮಾತ್ರ ಡಿಸಿಷನ್ನ ತೊಗೊಳ್ಳಿ. ಸೊ ನೀವು ಪಾರ್ಟಿಸಿಪೇಟ್ ಮಾಡಬಹುದು. 8ನೇ ಪಾಯಿಂಟ್ ಅದನ್ನೇ ಹೇಳಿರುವಂಥದ್ದು. ಒಂದು ವೇಳೆ ಈ ಸುತ್ತಿನಲ್ಲಿ ನಿಮಗೇನಾದರೂ ಸೀಟು ಹಂಚಿಕೆಯಾಗಿ ನೀವು ಅದನ್ನು ಅಡ್ಮಿಷನ್ ಮಾಡಿಸಲಿಲ್ಲ ಅಂದರೆ ಈ ಸುತ್ತಿನ ಸೀಟು ಹೋಗ್ತದೆ, ಹಿಂದಿನ ಅಡ್ಮಿಷನ್ ಮಾಡಿಸಿರುವಂಥ ಸೀಟು ಹೋಗ್ತದೆ. ಅಂದರೆ ಎರಡೂ ಕಡೆ ಸೀಟನ್ನು ನೀವು ಕಳ್ಕೋತೀರಿ ಅಂತ ಕ್ಲಿಯರಾಗಿ ಹೇಳಿರುವಂಥದ್ದು. ಯಾವುದೇ ಶುಲ್ಕವನ್ನು ನಿಮಗೆ ಮರುಪಾವತಿ ಮಾಡೋದಿಲ್ಲ ಅಂತಲೂ ಕೂಡ ಹೇಳಿಬಿಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಇರಬಾರ್ದು. ಆ್ಯಕ್ಚುಲಿ ಗೊತ್ತಿಲ್ಲ KE ಅವರು ಯಾಕೆ ಈ ರೀತಿ ಡಿಸಿಷನ್ ತೊಗೊಂಡಿದ್ದಾರೆ ಅಂಥೇಳಿ. ಸೊ ಮುಂದಿನ ದಿನಗಳಲ್ಲಿ ಈ ಡಿಸಿಷನ್ನ ಚೇಂಜ್ ಮಾಡುವಂತಹ ಅವಕಾಶನೂ ಕೂಡ ಇದೆ. KE ಅವರು ಇದನ್ನು ರೀಥಿಂಕ್ ಮಾಡಿ ಚೇಂಜಸ್ ಮಾಡೋ ಹಾಗೆ ಆಗಲಿ ಅಂತ ಕೇಳ್ಕೊತೀನಿ. ಇದರ ಜೊತೆಗೆ ಹಾಗಾದರೆ ಈಗ ಆಪ್ಷನ್ ಎಂಟ್ರಿ ಯಾವಾಗ? ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಮಾಪಪ್ ರೌಂಡಿಗೆ. ಸೊ 7th of 2nd ಅಂದರೆ 2 PM of 7th October 7ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 14ನೇ ತಾರೀಕು ಬೆಳಗ್ಗೆ 11 ಗಂಟೆಯವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಅಂದರೆ 7 days ಟೈಮನ್ನು ಕೊಟ್ಟಿರುವಂಥದ್ದು, 7 ದಿವಸ ಟೈಮನ್ನು ಕೊಟ್ಟಿರುವಂಥದ್ದು. ಮೇ ಬಿ ಇನ್ನೊಂದು 2 ದಿವಸ ಸೇರಿದರೆ ನವರಾತ್ರಿ ಆಗಿಬಿಡ್ತಿತ್ತು. ಸೊ 9 ದಿನ ಆಗಿಬಿಡ್ತಿತ್ತು. ಬಟ್ 7ನೇ ದಿವಸ ಕೊಟ್ಟಿದ್ದಾರೆ. ವರಿ ಮಾಡ್ಕೋಬೇಡಿ. ಈ ನವರಾತ್ರಿಯಲ್ಲಿ 7 ದಿವಸವನ್ನು ನೀವು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬೋದು. ಸೊ ಆದರೆ 5ರಿಂದ 8ನೇ ತಾರೀಕಿನ ತನಕ ನಿಮಗೆ ಫೀಸನ್ನು ಪೇ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಫೀಸನ್ನು ಪೇ ಮಾಡಬೇಕಾದ್ರೆ ಥಿಂಕ್ ಮಾಡಿ ಈ ಎಲ್ಲ ಸೀಟುಗಳನ್ನು ಯಾವ್ಯಾವ ಸೀಟಿಗೆ ಪಾರ್ಟಿಸಿಪೇಟ್ ಮಾಡ್ತೀರಿ ಅನ್ನೋದನ್ನು ಫೈನಲ್ ಆಗಿ ಡಿಸಿಷನ್ ತೊಗೊಂಡು ಪಾರ್ಟಿಸಿಪೇಷನ್ನ ಮಾಡಿ. ರೈಟ್. ಸೊ ಇಲ್ಲಿ ಮಾಪಪ್ಪಿಗೆ ಹೇಗೆ ಅಂದರೆ ಯಾವ್ಯಾವ ವಿದ್ಯಾರ್ಥಿಗಳು ಮಾಪಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ ಅವರು ಹಿಂದೆ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಹಾಕಿರುವಂತಹ ಆಪ್ಷನ್ಸ್ ಏನಿದೆ ಅದು ಕಂಪ್ಲೀಟ್ ಡಿಲೀಟ್ ಆಗ್ತದೆ. ಸೊ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅನ್ನೋದು ಗೊತ್ತಿರಲಿ. ಅಂದರೆ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಅದು ಯೂಶ್ವಲಿ ಎಲ್ಲ ವರ್ಷನ್ ಎಲ್ಲಿರೋವಂಥದ್ದೇ. ಸೊ ಮೆಡಿಕಲ್ ಕೋರ್ಸ್ ಡಿಪಾಸಿಟನ್ನು ಮಾಡಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಆಪ್ಷನನ್ನು ಕೊಡ್ತಾರೆ, ಇಲ್ಲ ಅಂದರೆ ಕೊಡೋದಿಲ್ಲ. ಸೊ ಆಪ್ಷನ್ ಎಂಟ್ರಿ 7th ಇಂದ 14th ವರೆಗಿದೆ. ನಿಮಗೆ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ ಸೊ 5ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ 4 ದಿವಸ ಟೈಮನ್ನು ಕೊಟ್ಟಿರುವಂಥದ್ದು. ರೈಟ್. ಸೊ ಇದಿಷ್ಟು ಇನ್ಫಾರ್ಮೇಷನ್. ಸೊ ಪಿನ್ ಟು ಪಿನ್ ನಿಮಗೆ ಡೀಟೇಲಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿದ್ದೀನಿ. ಕರೆಕ್ಟಾಗಿ ಇನ್ನೊಂದು ಸಾರಿ ವಿಡಿಯೋವನ್ನು ನೋಡಿ ಡಿಸಿಷನ್ನ ಕರೆಕ್ಟಾಗಿ ತೊಗೊಳ್ಳಿ. ಸೊ KE ವೆಬ್ಸೈಟಲ್ಲಿ ಏನಾದರೂ ಸೀಟ್ ಮೆಟ್ರಿಕ್ಸನ್ನು ಬಿಟ್ಟರೆ ಮೇ ಬಿ ಇವತ್ತು ನಾಳೆ ಹಾಗೆ ಬಿಡ್ಬೋದು. ಬಿಟ್ಟ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನ ನಮ್ಮದಾಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.